ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ರಾಜ್ಯ 10 ಲಕ್ಷ ಕೋಟಿಗೂ ಹೆಚ್ಚು ಸಾಲದಲ್ಲಿದ್ದು ಖಜಾನೆ ಬರಿದಾಗಿದೆ. ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವುದಾಗಿ ವಿಜಯ್ ಹೇಳಿದ್ರು. ಇದು ಮಾಜಿ ಸಿಎಂ ಸ್ಟಾಲಿನ್ ಅವರನ್ನ ಕೆರಳಿಸಿತ್ತು. ಹೀಗಾಗಿ ವಿಶ್ ಮಾಡುತ್ತಲೇ ವಿಜಯ್ಗೆ ತಿವಿದಿದ್ದಾರೆ ಸ್ಟಾಲಿನ್. ಮಾಜಿ ಸಿಎಂ, ತಮಿಳುನಾಡಿನ ನೂತನ ಮುಖ್ಯಮಂತ್ರಿ, ತಮಿಳಗ ವೆಟ್ರಿಕಳಗಂ ಪಕ್ಷದ ನಾಯಕ ವಿಜಯ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಅಧಿಕಾರ ಸ್ವೀಕರಿಸಿದ ತಕ್ಷಣವೇ ನೀವು ಸಹಿ ಹಾಕಿರುವ ಘೋಷಣೆಗಳನ್ನು ಸ್ವಾಗತಿಸುತ್ತೇನೆ. ಆದರೆ ಸರ್ಕಾರದ ಬಳಿ ಹಣವೇ ಇಲ್ಲ ಎಂದು ಆರಂಭದಲ್ಲೇ ಹೇಳಬೇಡಿ. ಹಣ ಇದೆ, ಜನರಿಗೆ ಅದನ್ನು ತಲುಪಿಸುವ ಮನಸ್ಸು ಮತ್ತು ಆಡಳಿತ ನಡೆಸುವ ಸಾಮರ್ಥ್ಯ ಬೇಕಷ್ಟೇ. ಕೋವಿಡ್, ಪ್ರವಾಹ ಸೇರಿದಂತೆ ಅನೇಕ ಸಂಕಷ್ಟಗಳು ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯದ ನಡುವೆಯೂ ನಾವು 5 ವರ್ಷಗಳ ಕಾಲ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ನೀವು ನಿಮ್ಮ ಮೊದಲ ಭಾಷಣದಲ್ಲೇ ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ರೂಪಾಯಿ ಸಾಲ ಬಿಟ್ಟು ಖಜಾನೆ ಖಾಲಿ ಮಾಡಿದೆ ಎಂದು ಆರೋಪಿಸಿದ್ದೀರಿ. ಆದರೆ ತಮಿಳುನಾಡಿನ ಸಾಲದ ಮಟ್ಟ ಅನುಮತಿಸಲಾದ ಮಿತಿಯೊಳಗೇ ಇದೆ. ಫೆಬ್ರವರಿ ಬಜೆಟ್ನಲ್ಲೇ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ನಾವು ಸ್ಪಷ್ಟವಾಗಿ ವಿವರಿಸಿದ್ದೇವೆ. ಅದು ನಿಮಗೆ ತಿಳಿದಿರಲಿಲ್ವೇ? ಅದಾದ ಬಳಿಕವೇ ನೀವು ಜನರಿಗೆ ಹಲವು ಭರವಸೆಗಳನ್ನು ನೀಡಿದ್ದೀರಲ್ಲ. ಹೀಗಾಗಿ ಈಗ ಜನರನ್ನ ತಪ್ಪುದಾರಿಗೆಳೆಯಲು ಯತ್ನಿಸಬೇಡಿ. ಪ್ರಾಯೋಗಿಕವಾಗಿ ಸಾಧ್ಯವಿರುವ ಭರವಸೆಗಳನ್ನಷ್ಟೇ ನೀಡುತ್ತೇನೆ ಎಂದು ಹೇಳಿ ಅಧಿಕಾರಕ್ಕೆ ಬಂದ ನೀವು ಈಗಷ್ಟೇ ಆಡಳಿತಕ್ಕೆ ಕಾಲಿಟ್ಟಿದ್ದೀರಿ. ಜನರಿಗೆ ನೀಡಿದ ಭರವಸೆಗಳನ್ನು ಹೇಗೆ ಈಡೇರಿಸಬೇಕು ಎಂಬ ಆಡಳಿತದ ಸೂಕ್ಷ್ಮತೆಗಳನ್ನು ನಮ್ಮಂತೆಯೇ ನೀವು ಕೂಡ ಬೇಗನೆ ಅರಿತುಕೊಳ್ಳುವಿರಿ ಎಂಬ ನಂಬಿಕೆ ಇದೆ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಜಯ್ಗೆ ಪ್ರಧಾನಿ ನರೇಂದ್ರ ಮೋದಿ ಇಂಗ್ಲಿಷ್ ಹಾಗೂ ತಮಿಳಲ್ಲಿ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ. ಅಲ್ಲದೆ ಖುದ್ದು ವಿಜಯ್ಗೆ ಟ್ಯಾಗ್ ಮಾಡಿ ತಮಿಳುನಾಡಿನ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸದಾ ಬೆಂಬಲ ನೀಡಲಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ತಿರುಸಿ ಜೋಸೆಫ್ ವಿಜಯ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಅವರ ಈ ಅಧಿಕಾರಾವಧಿಯು ಅತ್ಯುತ್ತಮವಾಗಿರಲಿ ಹಾಗೂ ಯಶಸ್ವಿಯಾಗಲಿ ಎಂದು ನಾನು ಶುಭ ಹಾರೈಸುತ್ತೇನೆ. ತಮಿಳುನಾಡಿನ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರವು ತಮಿಳುನಾಡು ಸರ್ಕಾರದೊಂದಿಗೆ ನಿರಂತರವಾಗಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಲಿದೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದೇನೋ ಆಯಿತು, ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಅದರಲ್ಲೂ ಮುಂದಿನ 3 ದಿನದಲ್ಲಿ ಮೊದಲ ಅಗ್ನಿ ಪರೀಕ್ಷೆ ಆದರೆ ಮೊದಲ 6 ತಿಂಗಳು ವಿಜಯ್ಗೆ ಸವಾಲಿನ ದಿನಗಳಾಗಿರುತ್ತೆ. ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದೇನೋ ಆಯಿತು, ಆದ್ರೀಗ 3 ದಿನಗಳಲ್ಲಿ ವಿಶ್ವಾಸ ಮತ ಸಾಬೀತುಪಡಿಸಬೇಕಾದಂತಹ ಸವಾಲು ವಿಜಯ್ ಮುಂದಿದೆ. ವಿಜಯ್ ಮ್ಯಾಜಿಕ್ ನಂಬರ್ ತೋರಿಸೋ ಸಲುವಾಗಿ ಕಳೆದ 6 ದಿನಗಳಿಂದ 4 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಅನುಮತಿ ಪಡೆಯೋಕೆ ಹರಸಾಹಸವನ್ನೇ ಪಟ್ಟಿದ್ರು. ಆದ್ರೀಗ ವಿಶ್ವಾಸ ಮತ ಯಾಚನೆಯ ಅಗ್ನಿ ಪರೀಕ್ಷೆಯನ್ನ ವಿಜಯ್ ಗೆಲ್ಲಬೇಕಾಗಿದೆ. ಸೇಮ್ ಆಗ್ತಾ ಇದ್ದಂತೆ ವಿಜಯ್ ನಾಳೆಯಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ. ಹಂಗಾಮಿ ಸ್ಪೀಕರ್ ಆಗಿ ಟಿವಿಕೆ ಪಕ್ಷದ ಶಾಸಕ ಕರುಪ್ಪಯ್ಯರನ್ನ ನೇಮಕ ಮಾಡಲಾಗಿದೆ. ನಾಳೆ ನೂತನ ಶಾಸಕರಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದ್ದು ಮಂಗಳವಾರ ಹಾಗೂ ಬುಧವಾರ ಸದನದಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗಿದೆ. ವಿಜಯ್ಗೆ 3 ದಿನ ಡೆಡ್ಲೈನ್ ಕೊಟ್ಟಿದ್ದಾರೆ ಗವರ್ನರ್. ಪ್ರಮಾಣ ವಚನ ಸ್ವೀಕರಿಸಿದ 3 ದಿನದಲ್ಲಿ ಬಹುಮತ ತೋರಿಸಬೇಕು. ಸರ್ಕಾರ ರಚನೆಯಾದ 3 ದಿನದಲ್ಲಿ ಸಂಖ್ಯಾಬಲ ತೋರಿಸಬೇಕು. ವಿಧಾನಸಭೆ ಸದನದಲ್ಲಿ 120 ಶಾಸಕರ ಬಹುಮತವನ್ನ ತೋರಿಸಬೇಕಾಗತ್ತೆ, ವಿವರಗಳನ್ನ ಕೊಡಬೇಕಾಗತ್ತೆ. 120 ಅಲ್ಲದಿದ್ರೂ ಕೂಡ ಕನಿಷ್ಠ 117 ಶಾಸಕರ ಬಹುಮತವಾದ್ರೂ ಇರಬೇಕು. ಬಹುಮತ ಸಾಬೀತುಪಡಿಸಿ ಗವರ್ನರ್ಗೆ ವರದಿಯನ್ನು ಕೊಡಬೇಕು. ಬಹುಮತ ನೀಡಿದ ಎಲ್ಲ ಶಾಸಕರ ವಿವರಗಳನ್ನು ಕೂಡ ಸಲ್ಲಿಸಬೇಕಾಗತ್ತೆ ವಿಜಯ್ 3 ದಿನದ ಒಳಗೆ. ಇನ್ನು ದಳಪತಿ ಹೊಸ ಟೀಮ್ನಲ್ಲಿರೋ ಪಕ್ಷಗಳು ಮತ್ತು ಸಂಖ್ಯಾಬಲ ನೋಡೋದಾದ್ರೆ ವಿಜಯ್ ಟೀಮ್ ಹೇಗಿದೆ ಅಂತ ನೋಡೋದಾದ್ರೆ ಟಿವಿಕೆ ಪಕ್ಷ 107 ಸ್ಥಾನ, ಕಾಂಗ್ರೆಸ್ನಿಂದ 5 ಸ್ಥಾನ, ಸಿಪಿಐ 2 ಸ್ಥಾನ, ಸಿಪಿಐಎಂ 2 ಸ್ಥಾನ, ಐಯುಎಂಎಲ್ ಮುಸ್ಲಿಂ ಲೀಗ್ 2 ಸ್ಥಾನ, ವಿಸಿಕೆ 2 ಸ್ಥಾನ. ಅಲ್ಲಿಗೆ ಒಟ್ಟು ಸದ್ಯಕ್ಕೆ 120 ಸಂಖ್ಯಾಬಲವನ್ನ ಹೊಂದಿದೆ ಈ ಸರ್ಕಾರ. ಈ ಭರವಸೆಗಳ ಸವಾಲುಗಳ ಮಧ್ಯೆ ವಿಜಯ್ ತಮಿಳುನಾಡಿನ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಮೈತ್ರಿಯನ್ನ ಸಂಭಾಳಿಸಿಕೊಂಡು ಮೈತ್ರಿ ಗಟ್ಟಿ ಮಾಡಿಕೊಳ್ಳೋದು ಒಂದು ಕಡೆಯಾದ್ರೆ ಆಡಳಿತದ ಅನುಭವದ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ಹಣಕಾಸಿನ ಹೊರೆ, ಭರವಸೆಗಳ ಈಡೇರಿಕೆ ಸಿಎಂ ವಿಜಯ್ಗೆ ಅತಿ ದೊಡ್ಡ ಸವಾಲಾಗಿದೆ. ವಿಜಯದ ಹಾದಿ ಸುಲಭವಾಗಿಲ್ಲ ವಿಜಯ್ಗೆ. 10 ಲಕ್ಷ ಕೋಟಿ ಸಾಲದ ಸುಳಿ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕು. ಉಚಿತ ಭರವಸೆಗಳ ಈಡೇರಿಕೆ ಮತ್ತು ಆರ್ಥಿಕ ಹೊರೆ ಶುರುವಾಗುತ್ತೆ. ಮತ್ತೊಂದು ಆಡಳಿತಾತ್ಮಕ ಅನುಭವ ಮತ್ತು ಅಧಿಕಾರಿಗಳ ವಿಶ್ವಾಸವನ್ನು ಗಳಿಸಬೇಕು ಸರ್ಕಾರದಲ್ಲಿ.
ನಾಲ್ಕನೇದು, ಶಾಸಕರು ಸಚಿವರ ಜೊತೆಗೆ ಸಮನ್ವಯತೆ ಸಾಧಿಸುವುದು ಕೂಡ ಸವಾಲಿನ ಕೆಲಸ. ಐದನೇದು, ಡಿಎಂಕೆ ಮತ್ತು ಎಐಎಡಿಎಂಕೆ ಅಂತಹ ಪ್ರಬಲ ವಿಪಕ್ಷಗಳ ಎದುರಾಳಿತ್ವವನ್ನ ಎದುರಿಸಬೇಕಾಗತ್ತೆ. ಆರನೇದು, ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರದ ಹೊಂದಾಣಿಕೆಯನ್ನ ಸರಿದೂಗಿಸಿಕೊಂಡು ಹೋಗಬೇಕು, ಸಮನ್ವಯತೆಯನ್ನ ಕಾಪಾಡಿಕೊಂಡು ಹೋಗಬೇಕು. ಇದು ಸವಾಲಿನ ಕೆಲಸ ಆಗಿದೆ ವಿಜಯ್ಗೆ. ಈ ಮಧ್ಯೆ ಫ್ರೀ ಬೀಸ್ ಅನ್ನೋದು ವಿಜಯ್ ಪಾಲಿಗೆ ಇದೇ ಪ್ಲಸ್ ಮತ್ತು ಮೈನಸ್ ಕೂಡ ಆಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಕಾರಣ, ಅವರು ಘೋಷಣೆ ಮಾಡಿರುವಂತಹ ಉಚಿತ ಭರವಸೆಗಳು ಹೀಗಿದ್ದಾವೆ. ಆ ಭರವಸೆಗಳ ಸವಾಲಾಗೋ ರೀತಿಯಲ್ಲಿ ಮನೆ ಯಜಮಾನಿಗೆ ಮಾಸಿಕ ಅಂದ್ರೆ ತಿಂಗಳಿಗೆ 2,500 ರೂಪಾಯಿ, ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 6 ಉಚಿತ ಸಿಲಿಂಡರ್ಗಳನ್ನು ಕೊಡೋದು, ಬಡ ಹೆಣ್ಮಗಳ ಮದುವೆಗೆ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆ ಕೊಡೋದು, ಮಹಿಳಾ ಸಂಘಗಳಿಗೆ 5 ಲಕ್ಷ ಬಡ್ಡಿ ರಹಿತವಾದಂಥ ಸಾಲ ಕೊಡೋದು, ಸಾರಿಗೆ ಬಸ್ಗಳಲ್ಲಿ ಸ್ತ್ರೀಯರಿಗೆ ಉಚಿತ ಪ್ರಯಾಣ ಕೊಡೋದು, ನವಜಾತ ಶಿಶುಗೆ ಚಿನ್ನದ ಉಂಗುರ ಮತ್ತು ವೆಲ್ಕಮ್ ಕಿಟ್ ಅನ್ನ ವಿತರಿಸೋದು ಉಚಿತವಾಗಿ, ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡೋದು, ಪ್ರತಿ ಮನೆಗೆ ಉಚಿತ ಕುಡಿಯೋ ನೀರು ಕೊಡೋದು, ರೈತರ ಸಾಲ 50% ಮನ್ನಾ ಮಾಡೋದು ಭರವಸೆ, ನಿರುದ್ಯೋಗಿ ಪದವೀಧರರಿಗೆ 2,000 ರಿಂದ 4,000 ರೂಪಾಯಿ ಸಹಾಯಧನ ಕೊಡೋದಾಗಿದೆ ಭರವಸೆಗಳು. ಇನ್ನು ರಾಜ್ಯದಲ್ಲಿ 5 ಲಕ್ಷ ಹೊಸದಾಗಿ ಉದ್ಯೋಗ ಸೃಷ್ಟಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ವೃದ್ಧರಿಗೆ, ವಿಶೇಷ ಚೇತನರಿಗೆ ಮಾಸಿಕವಾಗಿ ಅಂದ್ರೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಉಚಿತ ಆರೋಗ್ಯ ವಿಮೆಯನ್ನ ಮಾಡಿಸಿಕೊಡುತ್ತೆ ನಮ್ಮ ಸರ್ಕಾರ ಅಂತ ಭರವಸೆಯನ್ನ ಕೊಟ್ಟಿರೋದು ವಿಜಯ್. ಇಷ್ಟೆಲ್ಲ ಭರವಸೆಗಳನ್ನ ಸಿಎಂ ವಿಜಯ್ ಮೆಟ್ಟಿ ನಿಲ್ಲಬೇಕಾಗಿದೆ. ಇವರಿಗಿರೋ 6 ತಿಂಗಳ ಟ್ರಯಲ್ ಪೀರಿಯಡ್ನಲ್ಲಿ ಹೇಗೆ ಇವೆಲ್ಲವನ್ನ ನಿಭಾಯಿಸ್ತಾರೆ ಅನ್ನೋದೇ ಈಗ ಭಾರಿ ಕುತೂಹಲವನ್ನ ಹುಟ್ಟು ಹಾಕಿದೆ.